ವೆಲ್ಕಮ್ ಬ್ಯಾಕ್. ಹಾವೇರಿ ಬಿಜೆಪಿಯಲ್ಲೂ ಬಂಡಾಯ ಹೆಚ್ಚಾಗಿದ್ದು ಇವತ್ತು ಶಾಸಕ ಸ್ಥಾನ ಹಾಗೂ ಬಿಜೆಪಿ ಸದಸ್ಯತ್ವಕ್ಕೆ ನೆಹರು ಓಲೇಕಾರ್ ರಾಜೀನಾಮೆಯನ್ನ ನೀಡಲಿದ್ದಾರೆ. ಬಳಿಕ ಜೆಡಿಎಸ್ ಸೇರಲಿರುವಂತಹ ಓಲೇಕಾರ್ ಬಿಜೆಪಿ ವಿರುದ್ಧ ತೊಡೆ ತಟ್ಟಲಿದ್ದಾರೆ. ಈಗಾಗಲೇ ಹಲವು ದಿನಗಳಿಂದ ಸಿಎಂ ಬಸವರಾಜ ಬೊಮ್ಮಾಯಿ ವಿರುದ್ಧ ಓಲೇಕಾರ್ ತೀವ್ರ ವಾಗ್ದಾಳಿಯನ್ನ ಮಾಡಿಕೊಂಡೇ ಬಂದಿದ್ದಾರೆ. ಜೊತೆಗೆ ಸೋಲ್ಸೋದಕ್ಕೂ ಕೂಡ ಬಸವರಾಜ ಬೊಮ್ಮಾಯಿ ಅವರನ್ನ ಒಂದಿಷ್ಟು ಪ್ಲಾನ್ಗಳನ್ನ ನೆಹರು ಓಲೇಕಾರ್ ಮಾಡಿಕೊಂಡಿದ್ದಾರೆ ಅನ್ನೋ ಒಂದಿಷ್ಟು ಚರ್ಚೆಗಳು ನಡೀತಾ ಇತ್ತು. ಎಲ್ಲ ಕಾರ್ಯಕರ್ತರನ್ನು ಸ್ನೇಹಿತ ಬಳಗವನ್ನು ಕರೆದು ಚರ್ಚೆಯನ್ನು ಮಾಡಿದ್ದೇವೆ. ಸ್ನೇಹಿತ ಬಳಗ ಎಲ್ಲ ಸೇರಿ JDSನ್ನು ಸೇರಬೇಕು ಅಂಥೇಳಿ ತೀರ್ಮಾನವಾಗಿದ್ದರಿಂದ ನಾಳೆ ಬೆಳಗ್ಗೆ 10 ಗಂಟೆಗೆ ಸಿರ್ಸಿಗೆ ಹೋಗಿ ರಾಜೀನಾಮೆಯನ್ನು ಸ್ಪೀಕರ್ ಅವರಿಗೆ ಕೊಟ್ಟು ಅಲ್ಲಿಂದ ಮುಂದೆ ಬೆಂಗಳೂರಿಗೆ ಹೋಗಿ ಸಾಯಂಕಾಲ 5 ಗಂಟೆಗೆ JDS ಪಕ್ಷವನ್ನು ಸೇರುವ ನಿರ್ಣಯವನ್ನು ಮಾಡಿದ್ದೇವೆ. ನಾಳೆ ಶಾಸಕ ಸ್ಥಾನ ಹಾಗೂ ಬಿಜೆಪಿ ತೊರೆದಿರುವಂತಹ ಹೊಸದುರ್ಗದ ಗೂಳಿಹಟ್ಟಿ ಶೇಖರ್ ಹೊಸದುರ್ಗದಿಂದ ಪಕ್ಷೇತರರಾಗಿ ಸ್ಪರ್ಧೆ ಮಾಡೋಕೆ ನಿರ್ಧಾರವನ್ನು ಮಾಡಿಕೊಂಡಿದ್ದಾರೆ. 2008ರಲ್ಲಿ ಹೊಸದುರ್ಗದಿಂದ ಮೊದಲ ಬಾರಿ ಪಕ್ಷೇತರರಾಗಿ ಸ್ಪರ್ಧಿಸಿ ಗೆದ್ದಿದ್ದ ಗೂಳಿಹಟ್ಟಿ ಶೇಖರ್ ಬಿಎಸ್ವೈಗೆ ಬೆಂಬಲಿಸಿ ಸರ್ಕಾರ ರಚನೆಗೆ ಸಹಕಾರಿಯಾಗಿದ್ರು. ಇದಾದ ಮೇಲೆ ಬಿಜೆಪಿ ಸೇರಿ ಕಳೆದ ಬಾರಿ ಶಾಸಕರು ಕೂಡ ಆಗಿದ್ರು. ಈಗ ಬಿಜೆಪಿ ಟಿಕೆಟ್ ಸಿಗದಂತ ಹಿನ್ನೆಲೆಯಲ್ಲಿ ಮತ್ತೆ ಪಕ್ಷೇತರರಾಗಿ ಸ್ಪರ್ಧೆ ಮಾಡೋದಕ್ಕೆ ನಿರ್ಧಾರವನ್ನು ಮಾಡಿಕೊಂಡಿದ್ದಾರೆ. ಬಿಜೆಪಿ ಟಿಕೆಟ್ ಕೈತಪ್ಪೋ ಭೀತಿ ಹಿನ್ನೆಲೆಯಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಸಜ್ಜಾಗಿದ್ದಾರೆ ಕೊಪ್ಪಳದ ಸಂಸದ ಹಾಗೂ ವಿಧಾನಸಭೆ ಟಿಕೆಟ್ ಆಕಾಂಕ್ಷಿ ಸಂಗಣ್ಣ ಕರಡಿ. ಇವತ್ತು ಸಭೆ ನಡೆಸಲಿರುವಂತಹ ಸಂಗಣ್ಣ ಕರಡಿ ಬೆಂಬಲಿಗರ ಅಭಿಪ್ರಾಯ ಪಡೆದು ಸಂಸದ ಸ್ಥಾನಕ್ಕೆ ರಾಜೀನಾಮೆ ನೀಡುವಂತಹ ಚಾನ್ಸಸ್ ಇದೆ. ಬಳಿಕ ವಿಧಾನಸಭೆ ಚುನಾವಣೆಗೆ ಸ್ಪರ್ಧಿಸೋಕೆ ಸಿದ್ಧತೆಯನ್ನು ನಡೆಸಿಕೊಳ್ತಾರೆ. ಇನ್ನೊಬ್ಬ ಆಕಾಂಕ್ಷಿ ಸಿವಿ ಚಂದ್ರಶೇಖರ್ ಕೂಡ ಇವತ್ತು ಸಭೆ ಕರೆದಿದ್ದಾರೆ. ಕರಡಿ ವಿರುದ್ಧ ತಂತ್ರಗಾರಿಕೆ ಕುರಿತಂತೆ ಚರ್ಚೆಯನ್ನು ನಡೆಸುತ್ತಾರೆ. ರಾಜ್ಯ ಬಿಜೆಪಿಯಲ್ಲಿ ದಿನಕ್ಕೊಂದು ಅಸಮಾಧಾನ, ಬಂಡಾಯ, ವಿರೋಧ ಭುಗಿಲೇಳ್ತಲೇ ಇದೆ. ಈ ಬಂಡಾಯ ಕಡಿಮೆ ಮಾಡುವಂತ ನಿಟ್ಟಿನಲ್ಲಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಹಾಗೆಯೇ ಹಾಲಿ ಸಿಎಂ ಬಸವರಾಜ ಬೊಮ್ಮಾಯಿ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಚುನಾವಣಾ ಉಸ್ತುವಾರಿಗಳು ನಿರಂತರವಾಗಿ ಪ್ರಯತ್ನ ನಡೆಸ್ತಾ ಇದ್ದಾರೆ. ಆದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಮಾತ್ರ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ. ಭಿನ್ನಮತ ಶಮನ ಮಾಡೋದಕ್ಕೆ ಕಟೀಲ್ ಪ್ರಯತ್ನ ಮಾಡ್ತಾ ಇಲ್ಲ ಅನ್ನೋ ಮಾತು ಬಿಜೆಪಿಯಲ್ಲೇ ಕೇಳಿಬರ್ತಾ ಇದೆ. ಇದೇ ವೇಳೆ ಕಟೀಲ್ ಮಾತು ಯಾರು ಕೇಳಲ್ಲ ಅನ್ನೋ ಮಾತು ಇದೆ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಇವತ್ತು ರಾಯಚೂರಿಗೆ ಭೇಟಿಯನ್ನ ಕೊಡ್ತಾರೆ. ಪರಿಶಿಷ್ಟ ಜಾತಿ ಸಮುದಾಯಗಳಿಗೆ ಒಳ ಮೀಸಲಾತಿ ಜಾರಿ ಹಿನ್ನೆಲೆಯಲ್ಲಿ ಎಸ್ಸಿ ಸಮುದಾಯಗಳ ಬೃಹತ್ ಸಮಾವೇಶದಲ್ಲಿ ಸಿಎಂ ಪಾಲ್ಗೊಳ್ತಾ ಇದ್ದಾರೆ. ಮೀಸಲಾತಿಯ ಲಾಭವನ್ನು ಪಡೆಯುವುದಕ್ಕೆ ಬಿಜೆಪಿ ಪ್ರಯತ್ನ ಪಡ್ತಾ ಇದ್ದು ಸಮಾವೇಶದಲ್ಲಿ 25,000ಕ್ಕೂ ಹೆಚ್ಚು ಜನ ಸೇರುವಂತ ನಿರೀಕ್ಷೆಗಳಿದೆ. ಮತ್ತಷ್ಟು ಸುದ್ದಿ ನೋಡೋಣ.